me forever on fire. ಇವತ್ತು ಸಂಜೆ ಎಐಸಿಸಿ ನಾಯಕರ ಸಭೆ ನಡೀತಾ ಇದೆಯಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಭೆ ಕರೆದಿದ್ದಾರೆ, ಬಟ್ ಸಭೆಯ ವಿಚಾರ ಏನು ಅಂತ ನಮಗೆ ಗೊತ್ತಿಲ್ಲ. ಸಭೆ ಕರೆದಿರೋದು ನಿಜ, ಆದರೆ ಯಾವ ವಿಚಾರ ಏನು ಅಜೆಂಡಾ ಅಂತ ಯಾರಿಗೂ ಕೂಡ ಹೇಳಿಲ್ಲ. ಒಂದಷ್ಟು ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಸರ್ಕಾರ ಹೇಗೆ ನಡಿಬೇಕು ಅಂತ ಹೇಳಿ ಚರ್ಚೆ ಆಗಬಹುದು. ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೆಯುತ್ತೆ. ನಮ್ಮದೇನಾದರೂ ತಪ್ಪಿದ್ರೂ ಕೂಡ ಕೆಲವಷ್ಟು ಸೂಚನೆಗಳಿಗೆ ನಾವು ಮುಕ್ತರಾಗಿರಬೇಕಾಗಿರುತ್ತೆ. ಎಐಸಿಸಿ ಸಭೆ ವಿಚಾರಕ್ಕೆ ಇಷ್ಟು ಮಾತುಗಳನ್ನು ಮಾತ್ರ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಅವರೆಲ್ಲ ಅವರ ಅಭಿಪ್ರಾಯಗಳು ತೆಗೆದುಕೋತಾರೆ, ತಮ್ಮ ಸಲಹೆಗಳನ್ನು ಕೊಡ್ತಾರೆ. ಅಂಥದ್ದು ಯಾವುದೂ ಕೂಡ ಇವತ್ತು ಅಜೆಂಡಾ ಕೂಡ ಏನೂ ಕೂಡ ನನಗೆ ಗೊತ್ತಿಲ್ಲ, ನಿಮಗೇನು ಗೊತ್ತಿರ್ತದೆ. ಹೀಗಾಗಿ ಅವರು ಬರ್ತಾರೆ, ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ. ಮಾಡಿ ಯಾವ ರೀತಿಯ ಸರ್ಕಾರ ಅವತ್ತೊಂದು ದಿವಸ ನಡಿಬೇಕು ಅಂಥೇಳಿ ಇವತ್ತೊಂದು ದಿವಸ ಮಾರ್ಗದರ್ಶನ ಕೊಡುವಂಥ ಕೆಲಸ ಆಗ್ಬೋದು ಅಷ್ಟೇ. ಹೇಳಕ್ಕೂ ಬರಲ್ಲ. ಇವತ್ತೊಂದು ದಿವಸ ಅಜೆಂಡಾ ಏನಿದೆ ನನಗೆ ಗೊತ್ತಿಲ್ಲ. ಏನು ಅವರು ಬರ್ತಾರೆ, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಏನು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇವತ್ತೊಂದು ದಿವಸ ಬಂದವರೆಲ್ಲ ಏನು ಚರ್ಚೆ ಮಾಡ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ಹೈಕಮಾಂಡ್ ಇದ್ದಾರೆ. ನಮಗೆ ಅವರಿಗೆಲ್ಲ ಅಧಿಕಾರ ಇದೆ. ಹೈಕಮಾಂಡ್ಗೆ ಅಲ್ಲಿ ಎಲ್ಲೆಲ್ಲಿ ತಪ್ಪಿದೆ ಅದನ್ನು ಹೇಳ್ಬೋದು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರ್ಸಿ ಅಂತ ಹೇಳ್ಬೋದು. ಬರೀ ನೆಗೆಟಿವ್ ಆ್ಯಕ್ಚುಲಿ ಪಾಸಿಟಿವ್ನ ಹೇಳ್ಬೋದು. ಅವರು ಸಭೆಗೆ ಕರೆದಿದ್ದಾರೆ. ಇವತ್ತು ಅವರೆಲ್ಲ ಅವರ ಅಭಿಪ್ರಾಯಗಳನ್ನ ತೆಗೆದುಕೋತಾರೆ, ತಮ್ಮ ಸಲಹೆಗಳನ್ನು ಕೊಡ್ತಾರೆ. ಅಂಥದ್ದು ಯಾವುದೂ ಕೂಡ ಇವತ್ತು ಅಜೆಂಡಾ ಕೂಡ ಏನೂ ಕೂಡ ನನಗೆ ಗೊತ್ತಿಲ್ಲ, ನಿಮಗೇನು ಗೊತ್ತಿರ್ತದೆ. ಹೀಗಾಗಿ ಅವರು ಬರ್ತಾರೆ, ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ. ಮಾಡಿ ಯಾವ ರೀತಿಯ ಸರ್ಕಾರ ಅವತ್ತೊಂದು ದಿವಸ ನಡಿಬೇಕು ಅಂಥೇಳಿ ಇವತ್ತೊಂದು ದಿವಸ ಮಾರ್ಗದರ್ಶನ ಕೊಡುವಂಥ ಕೆಲಸ ಆಗ್ಬೋದು ಅಷ್ಟೇ. ಹೇಳಕ್ಕೂ ಬರಲ್ಲ. ಇವತ್ತೊಂದು ದಿವಸ ಅಜೆಂಡಾ ಏನಿದೆ ನನಗೆ ಗೊತ್ತಿಲ್ಲ. ಏನು ಅವರು ಬರ್ತಾರೆ, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಏನು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇವತ್ತೊಂದು ದಿವಸ ಬಂದವರೆಲ್ಲ ಏನು ಚರ್ಚೆ ಮಾಡ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ಹೈಕಮಾಂಡ್ ಇದ್ದಾರೆ. ನಮಗೆ ಅವರಿಗೆಲ್ಲ ಅಧಿಕಾರ ಇದೆ. ಹೈಕಮಾಂಡ್ಗೆ ಅಲ್ಲಿ ಎಲ್ಲೆಲ್ಲಿ ತಪ್ಪಿದೆ ಅದನ್ನು ಹೇಳ್ಬೋದು. ಯಾರು ಒಳ್ಳೆ ಕೆಲಸ